ಯಾರು ಏನೇ ಅಂದ್ರೂ ಕರ್ನಾಟಕ ಬಂದ್ ಮಾಡಿಯೇ ಸಿದ್ಧ. ಆಗಸ್ಟ್ 13ಕ್ಕೆ ಕರ್ನಾಟಕ ಸ್ತಬ್ಧ ಫಿಕ್ಸ್ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ನಿನ್ನೆ ಅತ್ತಿಬೆಲೆ ಟೋಲ್ ಬಳಿ ಬೃಹತ್ ಪ್ರತಿಭಟನೆ ಮಾಡಿದ್ರು ವಾಟಾಳ್ ನಾಗರಾಜ್. ನಾಳೆ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಆಗಸ್ಟ್ 13ಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಕರ್ನಾಟಕ ಬಂದ್ ಫಿಕ್ಸ್, ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ ಅನ್ನೋ ಮಾತನ್ನ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಕರ್ನಾಟಕ ಬಂದ್ ಆಗಿರುತ್ತೆ. ಆಸ್ಪತ್ರೆ ಅತ್ಯಗತ್ಯ ಸೇವೆ ಹೊರತುಪಡಿಸಿ ಉಳಿದೆಲ್ಲವೂ ಬಂದ್ ಆಗಿರುತ್ತೆ. ಕರ್ನಾಟಕ ಬಂದ್ ಕೇವಲ ಕಾವೇರಿ ನೀರಿನ ವಿಚಾರಕ್ಕೆ ಮಾತ್ರ ಅಲ್ಲ, ಬಿಡದಿ ಟೌನ್ಶಿಪ್ ಮೇಕೆದಾಟು ಮಹದಾಯಿ ಯೋಜನೆಗೂ ಒತ್ತಾಯ ಅಂತ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ರಿಕ್ಷಾ, ಬಸ್, ವಾಹನ 13 ಕರ್ನಾಟಕ ಬಂದ್, 13 11 ಚಳು. ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಈಗ ವಾಟಾಳ್ ನೇತೃತ್ವದಲ್ಲಿ ಅದರ ಪೂರ್ವಭಾವಿ ಅಂಗವಾಗಿ ಇವತ್ತು ಮೆಜೆಸ್ಟಿಕ್ನಲ್ಲಿ ಜಾಗಟೆ ಒಂದು ಚಳವಳಿಯನ್ನು ಮಾಡಿದರು. ಅವ್ರನ್ನೂ ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಆಗಸ್ಟ್ 13ಕ್ಕೆ ಬಂದ್ ವಿಚಾರ ಏನು, ಯಾವ ರೀತಿ ಇರುತ್ತೆ ಅಂತ ಹೇಳಿ ಸರ್. ಬಂದ್ ಅದ್ಭುತವಾಗಿರುತ್ತೆ. ಇದು ಕನ್ನಡಿಗರ ಬಂದು, ಕರ್ನಾಟಕಕ್ಕೆ ಬಂದು, ತಮಿಳುನಾಡಿನವರು ಮಾಡ್ತಾ ಇರುವ ಅನ್ಯಾಯಕ್ಕೆ ಬಂದು, ಮೇಕೆದಾಟು ಬಗ್ಗೆ ತಮಿಳುನಾಡಿನವರು ಮೇಕೆದಾಟು ವಿರೋಧ ಮಾಡ್ತಾ ಇದ್ದಾರೆ. ತಮಿಳುನಾಡಿನವರು ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಬಂದ್ ಅನಿವಾರ್ಯ. ರಿಕ್ಷಾಗಳು ಬಂದ್, ಅಂಗಡಿಗಳು ಬಂದ್, ಹೋಟ್ಲುಗಳು ಬಂದ್, ವಾಹನಗಳು ಬಂದ್. ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆ ಮುಂದೆ ರೈತರು, ಕನ್ನಡ ಪರ ಸಂಘಟನೆಗಳು, ಅಭಿಮಾನಿಗಳು ಭಾರಿ ಸತ್ಯಾಗ್ರಹ, ತಮಿಳುನಾಡು ಧೋರಣೆಯನ್ನು, ತಮಿಳುನಾಡು ಸರ್ಕಾರವನ್ನು ವಿರೋಧಿಸಿ ನಾವು ಅತ್ತಿಬೆಲೆ ಹತ್ರ ತಮಿಳುನಾಡು ಗಡಿ ಬಂದ್. ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ, ಜನರಿಗೆ ಯಾವುದೇ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.